ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಮಧ್ಯಾಹ್ನ ಬಿಸಿ ಊಟ ಅಡುಗೆ ಕಾರ್ಯಕರ್ತರು, ಇವರಿಗೆ ಕೊಡ್ತಕ್ಕಂತಹ ಗೌರವಧನ ಕೂಡ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ₹1 ಹೆಚ್ಚಳ ಮಾಡಿಲ್ಲ. 12 ವರ್ಷ ಕಳೆದಿದೆ. ಅವರಿಗೆ ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಏನಾದ್ರೂ ಗೌರವ ಇದ್ರೆ ಕಾಲಕ್ಕೆ ತಕ್ಕ ಹಾಗೆ ಅವರ ಗೌರವಧನವನ್ನ ಪರಿಷ್ಕರಣೆ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದೇವೆ. ಈ ರೀತಿಯಾಗಿ ನಾವು ಒಂದು ನಮ್ಮ ಸಲಹೆ ಮತ್ತು ಕರ್ನಾಟಕದ ಕೆಲವು ಮನವಿಗಳನ್ನ ನಾವು ಸಲ್ಲಿಸಿದ್ದೇವೆ. ಆದ್ರೆ ಇಲ್ಲಿವರೆಗೂ ನಾನು ಸುಮಾರು ಬಾರಿ ಇವುಗಳಲ್ಲಿ ಭಾಗವಹಿಸಿದ್ದೇನೆ. ನನ್ನ ಪ್ರಕಾರ ಈ ಭಾಗವಹಿಸುವಂತದ್ದೇ ಒಂದು ವ್ಯರ್ಥ ಆಲಾಪ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವು ಹೇಳಿದ್ದು ಯಾವುದನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಆದ್ರೆ ಹೋಗಿ ರಾಜ್ಯ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮ್ಮೇಲೆ ಆರೋಪಗಳು ಬರ್ತವೆ. ನಾವು ಎಷ್ಟು ಪ್ರಾಮಾಣಿಕವಾಗಿ ಹೋಗಿ ಏನೇ ಮನವಿ ಮಾಡೋದಷ್ಟೇ ಅಲ್ಲ, ಮನವರಿಕೆಯೂ ಮಾಡಿದ್ದೇವೆ. ಅದಕ್ಕೆ ಯಾರಿಗೂ ಕೂಡ ಎಲ್ಲರೂ ಒಪ್ಪುವಂತ ವಿಚಾರಗಳನ್ನೇ ನಾವು ಹೇಳಿದ್ದೇವೆ. ಆದ್ರೆ ಇಲ್ಲಿಯವರೆಗೂ ನಮ್ಮ ಒಂದು ಮನವಿಯನ್ನು ಕೂಡ ಕಿವಿ ಮೇಲೆ ಹಾಕೊಂಡಲ್ಲಿ ಉದಾಹರಣೆ ಇಲ್ಲ. ಸೊ ಒಂದು ರೀತಿಯಲ್ಲಿ ಭಾಗವಹಿಸುವಂತದ್ದೇ ನಮಗೆ ಒಂದು ಸಂದರ್ಭದಲ್ಲಿ ಮುಜುಗರದ ಸಂಗತಿ. ಯಾಕೆ ಅಂದ್ರೆ ಹೋಗ್ಬೇಕು, 1-3 ನಿಮಿಷ ಮಾತಾಡ್ಬೇಕು, ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಅವರು ಎಷ್ಟು ಮಟ್ಟಿಗೆ ಇದನ್ನ ಪರಿಗಣಿಸಿದ್ದಾರೆ ಗೊತ್ತಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನ ಏನು ಅದರಿಂದ ಏನಾದರೂ ಪ್ರಯೋಜನ ಇದೆಯಾ ಅನ್ನುವಂಥದ್ದು. ಅದರ ಜೊತೆಗೆ ನಾನು ಈಗಾಗಲೇ ಹೇಳಿದಾಗೆ ಹಣಕಾಸು ಆಯೋಗದ ವರದಿ ಸಲ್ಲಿಕೆ ಆಗುವಂತಹದ್ದು, ಮಂಡನೆ ಆಗುವಂತಹ ಹಂತದಲ್ಲಿದೆ. ಹೋದ ಹಣಕಾಸು ಆಯೋಗದವರು ಇತಿಹಾಸದಲ್ಲಿ ಘೋರ ಅನ್ಯಾಯವನ್ನ ಕರ್ನಾಟಕಕ್ಕೆ ಮಾಡಿದ್ದಾರೆ. ಇತಿಹಾಸದಲ್ಲೇ ಯಾರಿಗೂ ಕೂಡ 23% ಒಂದು ರಾಜ್ಯದ ಅನುದಾನವನ್ನ ಕಡಿತ ಮಾಡಿದ ಉದಾಹರಣೆ ಇಲ್ಲ. ರಿಪೀಟ್ ಮಾಡ್ತೇನೆ, ಒಕ್ಕೂಟ ವ್ಯವಸ್ಥೆಯ ಇತಿಹಾಸದಲ್ಲಿ ಒಂದು ರಾಜ್ಯದ ಅನುದಾನವನ್ನ ಒಂದೇ ವರ್ಷದಲ್ಲಿ 23% ಕಡಿತ ಮಾಡಿದ ಉದಾಹರಣೆ ಇಡೀ ಒಕ್ಕೂಟ ವ್ಯವಸ್ಥೆಯ ಇತಿಹಾಸದಲ್ಲಿ ಇಲ್ಲ ಅಂತ ಘೋರ ಅನ್ಯಾಯ ಕಳೆದ ಬಾರಿ ಕರ್ನಾಟಕಕ್ಕೆ ಆಗಿದೆ. ಹಾಗಾಗಿ ಅನ್ಯಾಯ ಏನಾದರೂ ಸರಿ ಆಗ್ಬೇಕಾದ್ರೆ ಈ ಹಿಂದೆ ಏನು ಕರ್ನಾಟಕದ ಪಾಲು ಇತ್ತು ತೆರಿಗೆಯಲ್ಲಿ 4.7%, ಅದಕ್ಕಿಂತ ಹೆಚ್ಚು ಕೊಟ್ಟಲ್ಲಿ ಮಾತ್ರ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯ ಸರಿದೂಗಿಸಲಿಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚು ಕೊಟ್ಟಲ್ಲಿ ಮಾತ್ರ ಕರ್ನಾಟಕಕ್ಕೆ ನ್ಯಾಯ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ನಾನು ಒಪ್ಕೊಳ್ಬೇಕಾಗುತ್ತೆ. ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೇನೆ ಇವತ್ತು. ನಾಳೆ ನನ್ನ ಮಾತು ಬದಲಾಯಿಸಕ್ ಆಗೋದಿಲ್ಲ. 4.7ಕ್ಕಿಂತ ಹೆಚ್ಚಿಗೆ ಅವರು ಕೊಟ್ರೆ ನಾವು ಒಪ್ಬೇಕಾಗುತ್ತೆ. ಆಯ್ತು, ನಮ್ಮ ಸಮಸ್ಯೆಗೆ ಕಿವಿ ಕೊಟ್ಟಿದ್ದಾರೆ, ನಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ 4.7ಕ್ಕಿಂತ ಏನಾದ್ರು ಕಡಿಮೆ ಆದರೆ ಅಲ್ಲಿಗೆ ಕರ್ನಾಟಕಕ್ಕೆ ಅನ್ಯಾಯ ಮುಂದುವರಿದಿದೆ ಅನ್ನುವಂತಹದನ್ನು ಕೂಡ ನಾವು ಒಪ್ಕೊಳ್ಬೇಕಾಗುತ್ತೆ. ಇದು ಎಷ್ಟು ಮಟ್ಟಿಗೆ ಏನ್ ಮಾಡ್ತಾರೆ ಅನ್ನೋದು ಆಯ್ಕೆಯ ಮಂಡನೆ ಆದ್ಮೇಲೆ ನಾವು ನೀವೆಲ್ಲ ಕೂಡ ನೋಡಬೇಕಾಗುತ್ತೆ. ಈ ಗ್ಯಾರಂಟಿ ಯೋಜನೆಗಳ ಹೊರತಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇನ್ನೂ ಅಭಿವೃದ್ಧಿಯಾಗಿ ಮುಂದಾಗಿ ಆಗ್ತಾ ಇಲ್ಲ. ಆದ್ರೆ ಕೇಂದ್ರದ ಮೇಲೆ ಹೇಳ್ಕೊಂಡು ಕಾರ್ಯಕ್ರಮವನ್ನ ಏನು ಅಭಿವೃದ್ಧಿ ಕೆಲಸದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ. ಕರ್ನಾಟಕ ವಿತ್ತ ಸಚಿವರು ಏಕವಚನದಲ್ಲಿ ಮಾತಾಡ್ತಾರೆ. ಸಿಎಂ ಸರ್ಕಾರ ಯಾವ ರೀತಿ ಮಾಡುತ್ತೆ ರಾಜ್ಯಕ್ಕೆ? ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯ ನಡೀತಾ ಇದೆಯಲ್ಲ, ಇದ್ರ ಬಗ್ಗೆ ಏನು ಉತ್ತರ ಕೊಡ್ಲಿ? ಮೇಕೆದಾಟು ಯೋಜನೆ ಅದು ಆದ್ರೆ ಹಾಸನ, ಮಂಡ್ಯ, ರಾಮನಗರ, ಬೆಂಗಳೂರು ಈ ಭಾಗದ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ. ಕುಡಿಯೋದಕ್ಕೆ ನೀರು ಸಿಗುತ್ತೆ.
ಹೇಮಾವತಿ ಯೋಜನೆಯಲ್ಲಿ ಅಂಚಿನಲ್ಲಿ ನಾಲೆ ಅಂಚಿನಲ್ಲಿ ಇರ್ತಕ್ಕಂಥ ರೈತರಿಗೆ ಇವತ್ತಿಗೂ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ಮೇಕೆದಾಟು ಯೋಜನೆ ಆದ್ರೆ ಎಲ್ಲಾ ರೈತರಿಗೂ ಕೂಡ ಕುಡಿಯೋ ನೀರು ಕೊಡಬಹುದು ಮತ್ತು ಅಂಚಿನಲ್ಲಿರ್ತಕ್ಕಂಥ ರೈತರಿಗೆ ನೀರಾವರಿ ಕೊಡಬಹುದು. ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ಗೆ ಇದಕ್ಕೆ ಅನುಮತಿ ಕೊಡಬಾರದು ಅಂತ ದಾವೆ ಹೂಡಿದ್ರೆ ಸುಪ್ರೀಂ ಕೋರ್ಟ್ನವರು ಅದನ್ನ ಸಾರಾಸಗಟಾಗಿ ತಿರಸ್ಕಾರ ಮಾಡಿದ್ದಾರೆ. ಇವತ್ತಿಗೂ ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಗೆ ಅನುಮತಿಯನ್ನ ಕೊಟ್ಟಿಲ್ಲ. ಕೊಡಿಸಬಹುದಲ್ವಾ? ಕೊಡಿಸಿ ಮಾತನಾಡಿದ್ರೆ ನಾವು ಕೂಡ ಅವ್ರು ಹೇಳಿದ ಮಾತಿಗೆ ತಲೆ ಬಗ್ಗುತ್ತೇವೆ, ಕೇಳ್ತೇವೆ. ನಾವು ಕೇಳ್ತಾ ಇರೋದೇನು? ಸಮುದ್ರಕ್ಕೆ ಹೋಗ್ತಾ ಇರುವ ನೀರು ಯಾರಿಗೂ ಪ್ರಯೋಜನ ಆಗ್ತಾ ಇಲ್ಲ. ಅದು ಕರ್ನಾಟಕದ ಜನಗಳಿಗೆ ಕುಡಿಯೋ ನೀರಾದ್ರೂ ಸಿಗುತ್ತೆ. ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸಿ ಅಂತ ಯಾವ ಕಾನೂನು ತೊಡಕು ಇಲ್ಲ. ತಮಿಳುನಾಡಿಗೆ ಕೊಡಬೇಕಾದಷ್ಟು ನೀರಿನಲ್ಲಿ ಒಂದು ಹನಿ ನೀರನ್ನು ಕೂಡ ಕಡಿಮೆ ಮಾಡದೆ ತಮಿಳುನಾಡಿಗೆ ಇರ್ತಕ್ಕಂಥ ಭಾಗ 100ಕ್ಕೆ 100 ಕೂಡ ಅವರಿಗೆ ಕೊಟ್ಟು ಹೆಚ್ಚುವರಿ ನೀರನ್ನು ಉಪಯೋಗ ಮಾಡಿಕೊಳ್ಳುವುದರಿಂದ ಇದು ಕರ್ನಾಟಕದ ಜನಗಳಿಗೆ ಅನುಕೂಲವೇ ಹೊರತು ಇದರಿಂದ ಯಾರಿಗೂ ತೊಂದರೆ ಇಲ್ಲ. ಮೇಕೆದಾಟು ಯೋಜನೆ ಆಗಿ ನೀರನ್ನ ಶೇಖರಣೆ ಮಾಡಿದ್ರೆ ತಮಿಳುನಾಡಿಗೆ ನೀರಿನ ಕೊರತೆ ಬಂದ್ರೆ ನಾವು ಬಿಡಬಹುದು ಅವಾಗ. ಯಾಕಂದ್ರೆ ಇದು ಸಮತೋಲನ ಜಲಾಶಯ, ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಏನಾದ್ರೂ ಅವ್ರಿಗೆ ಕಡಿಮೆ ಆದ್ರೆ ಈ ನೀರನ್ನು ಅವ್ರಿಗೆ ಬಿಡಬಹುದು, ಅವರಿಗೂ ಅನುಕೂಲ ಇದೆ. ಒಂದ್ 300-400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಇಷ್ಟೆಲ್ಲ ಅನುಕೂಲ ಇರೋ ಯೋಜನೆಗೆ 1 ನಿಮಿಷದಲ್ಲಿ ನಾನು ಪ್ರಧಾನ ಮಂತ್ರಿಗಳ ಕೈ ಹಿಡಿದು ಬಳಸಿ ಅನುಮತಿ ಕೊಡಿಸ್ತೇವೆ ಅಂತ ಹೇಳಿ ಎಷ್ಟು ವರ್ಷ ಆಯ್ತು? ಅನುಮತಿ ಕೊಡಿಸ್ಕೊಡ್ರಿ. ಹಾಸನ ಜಿಲ್ಲೆ ಪರವಾಗಿನೂ ಕೂಡ ಅವರಲ್ಲಿ ನಂದು ಒಂದು ಮನವಿ ಇದೆ. ಮಾಜಿ ಪ್ರಧಾನಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಕೇಂದ್ರದಲ್ಲಿ ಪ್ರಭಾವ ಹೆಚ್ಚಿದೆ. ಆ ಪ್ರಭಾವವನ್ನು ಬಳಸಿ ನಮ್ಮ ಹಾಸನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಯೋಜನೆಗೆ ಕೇಂದ್ರದಿಂದ ಸ್ವಲ್ಪ ಅನುದಾನವನ್ನ ಕೊಡಿಸ್ಲಿ. ನಮಗೂ ಆಸಕ್ತಿ ಇದೆ, ನಾವು ಪ್ರಯತ್ನ ಮಾಡ್ತೇವೆ, ನಾವೇನಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ವಿಮಾನ ನಿಲ್ದಾಣ ಕಾರ್ಯರೂಪಕ್ಕೆ ಬರಬೇಕು ಅನ್ನುವಂತಹದ್ದು ನಮ್ಮೆಲ್ಲರಿಗೂ ಕೂಡ ಇಚ್ಛೆ ಆಗಿದೆ, ಹಾಸನ ಜನತೆಯ ಇಚ್ಛೆನೂ ಆಗಿದೆ. ಸೆಂಟ್ರಲ್ ಬಜೆಟ್ ಅಲ್ಲಿ ಒಂದು ಸ್ವಲ್ಪ ಗ್ರಾಂಟ್ ಕೊಡಿಸ್ಲಿ. ಆಂಧ್ರಗೆ ಕೊಡ್ತಾ ಇದ್ದಾರೆ, ಯುಪಿಗೆ ಕೊಡ್ತಾ ಇದ್ದಾರೆ, ಬಿಹಾರ್ಗೆ ಕೊಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಒಂದು ಏರ್ಪೋರ್ಟ್ಗೆ ಸ್ವಲ್ಪ ಗ್ರಾಂಟ್ ಕೊಡ್ಲಿ. ಬೇಕಾದ್ರೆ ಜಾಗನೇ ನಾವು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಗೆ ಕೊಟ್ಬಿಡ್ತೇವೆ, ಅವರೇ ಡೆವಲಪ್ ಮಾಡ್ಲಿ. ಆಮೇಲೆ ಉಳಿದಿದ್ದನ್ನ ನಾವು ಕೂಡ ಚರ್ಚೆ ಮಾಡೋಣ. ನಾನು ಮನವಿ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಯಾವುದನ್ನು ಕೂಡ ವಾದ ವಿವಾದ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಏನೋ ಒಂದಷ್ಟು ರಾಜ್ಯಕ್ಕೆ ಒಳ್ಳೇದಾಗ್ಬೇಕು, ಜಿಲ್ಲೆಗೆ ಒಳ್ಳೇದಾಗ್ಬೇಕು. ಎಲ್ಲ ಅವರು ಮಾಡ್ಲಿ, ನಾವು ಮಾಡೋಣ. ಏನೋ ನಮ್ ಕೈಲಾದಷ್ಟು ನಾವು ಮಾಡ್ತೀವಿ. ನಮ್ಗೆ ಕಡಿಮೆ ಶಕ್ತಿ ಇರ್ಬೋದು, ಹೆಚ್ಚಿರ್ಬೋದು, ಅಥವಾ ಮೀಡಿಯಂ ಇರ್ಬೋದು, ಎಲ್ಲಾರು ಕೈ ತೋರಿಸೋಣ. ಒಂದ್ ಮೇಕೆದಾಟಕ್ಕೆ ಒಂದು ಅನುಮತಿ ಕೊಡಿಸ್ಬಿಡ್ಲಿ, ಹಾಸನ್ಗೆ ನಮ್ಗೆ ಏರ್ಪೋರ್ಟ್ಗೆ ಗ್ರಾಂಟ್ ಕೊಡಿಸ್ಬಿಡ್ಲಿ, ನಾವು ಸೇರಿ ಅವ್ರಿಗೆ ಜೈಕಾರ ಹೇಳೋಣ. ಸರಿ, ಫೈನಾನ್ಸ್ ಕಮಿಷನ್ ವಿಚಾರದಲ್ಲಿ ಕೇಂದ್ರ ಸರ್ಕಾರನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನಮ್ಮನ್ನು ಯಾರು ಕೂಡ ಮಾತಾಡ್ತಿಲ್ಲ, ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ ಕೇಂದ್ರ ಸಚಿವರುಗಳನ್ನ. ಹೇಗೆ ಅವರು ಅದನ್ನು ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಅವ್ರದ್ದು ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ರಾಜ್ಯದಲ್ಲಿ ಜನ ಅವರಿಗೆ ಮತ ಕೊಟ್ಟಿಲ್ಲ. ರಾಜ್ಯದಲ್ಲಿ ಜನ ಅವರಿಗೆ ಆಂಧ್ರದಲ್ಲಿ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಎಲ್ಲಾ ಸಂಸದರ ಸಭೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ರು. ಆವತ್ತು ಕೇಂದ್ರ ಹಣಕಾಸು ಸಚಿವರು ಅವರೇ ಮನವಿ ಮಾಡಿ, ಇಲ್ಲ ನಾವು ಭಾಗವಹಿಸೋದಿಕ್ಕೆ ಆಗೋದಿಲ್ಲ, ನೀವು ಸಭೆ ಮಾಡಿದ್ರೆ ಅಂತ ಆ ಸಭೆಯಲ್ಲಿ ರದ್ದಾಗ್ಲಿಕ್ಕೆ ಅವರೇ ಮನವಿ ಮಾಡಿದ್ರು. ನಾವು ಭಾಗವಹಿಸಕ್ಕೆ ಆಗೋದಿಲ್ಲ, ನಮ್ಗೆ ಕೆಲಸ ಕಾರ್ಯಗಳಿದ್ದಾವೆ, ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಪ್ರಯತ್ನ ಹೆಚ್ಚಿರ್ಬೋದು, ಕಡಿಮೆ ಇರ್ಬೋದು, ಸಾಲದೇ ಇರ್ಬೋದು, ಆಯ್ತು ವಿಚಾರ ಮಾಡೋಣ. ಹಾಗಾದ್ರೆ ರಾಜ್ಯದ ಪರವಾಗಿ ಅವರವರಿಗೆ ಒಂದು ನೈತಿಕ ಜವಾಬ್ದಾರಿ ಇಲ್ವಾ? ಮೇಕೆದಾಟಿಗೆ ಅನುಮತಿ ಕೊಡಿಸೋದಕ್ಕೆ ನಾವು ಎಲ್ಲಾ ಮನೆ ಬಜೆಟ್ ಬಾಗಿಲನ್ನು ಸಹ ಸುತ್ತಿದೀವಲ್ವಾ? ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ.
ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕೇಳಿದ್ರೆ ಮಾತ್ರ ಮೇಕೆದಾಟಬೇಕು, ಅವರಿಬ್ಬರಿಗೆ ಮಾತ್ರ ಮೇಕೆದಾಟಬೇಕಾ? ರಾಜ್ಯಕ್ಕೆ ಬೇಕಾಗಿಲ್ವಾ? ಹಾಸನದಲ್ಲಿರೋರಿಗೆ ಬೇಕಾಗಿಲ್ವಾ? ಮಂಡ್ಯ, ರಾಮನಗರ, ಬೆಂಗಳೂರು ಜನಗಳಿಗೆ ಬೇಕಾಗಿಲ್ವಾ ಮೇಕೆದಾಟಿನ ಕಾವೇರಿ ನೀರು? ಅವ್ರಿಗೆ ಅನ್ಯಾಯ ಮಾಡ್ತೀರಿ ನಾವೇನಾದ್ರೂ ತಪ್ಪು ಮಾಡಿದ್ರೆ? ನಿಮ್ಮ ಉದಾರತನವನ್ನ ತೋರಿಸಿ ಸ್ವಲ್ಪ ರಾಜ್ಯಕ್ಕೆ ಅನುಕೂಲ ಮಾಡಿ, ನಿಮ್ಗೆ ಶ್ರೇಯಸ್ ಸಿಗುತ್ತೆ ಮುಂದೆ ನಿಂತು ಮಾಡಿದ್ರೆ. ಸರ್, ಈಗ ಫೆಡರಲ್ ಸಿಸ್ಟಮ್ ಅಲ್ಲಿ ಹೇಳೋ ಪ್ರಕಾರ ಎಲ್ಲ ಪಾಲಿಸಿ, ಫೈನಾನ್ಸ್ ಕಮಿಷನ್ ಎಲ್ಲ ಪಾಲಿಸಿ ಮ್ಯಾಟರ್ ನಲ್ಲಿ ರಾಜ್ಯಗಳಿಗೆ, ಆಯಾ ರಾಜ್ಯಗಳ ಹಣಕಾಸನ್ನ ನೆರವನ್ನ ಕೊಡುವಂಥದ್ದು ಒಂದು ಪಾಲಿಸಿ ಮ್ಯಾಟರ್ ಮಾಡ್ಕೊಂಡಿರ್ತಾರೆ ಸರ್. ಅದರಲ್ಲಿ ಎಕ್ಸ್ಕ್ಲೂಸಿವ್ ನೀವು ಹೇಳೋದ್ರಲ್ಲಿ ಕರ್ನಾಟಕ ಎಲ್ಲೋ ಒಂದ್ ಕಡೆ ಫೈನಾನ್ಷಿಯಲಿ ಸ್ಟೇಟಸ್ ಬಹಳ ಲೋ ಲೆವೆಲ್ ಹೋಗಿದೆ ಅನ್ಸುತ್ತೆ ಸರ್. ಯಾಕೆ ಇದು ಈ ಡಿಸ್ಕ್ರಿಮಿನೇಷನ್ ಅದು ಪಾಲಿಸಿ ಮ್ಯಾಟರ್ ವಿರುದ್ಧವಾಗಿ ಮಾಡಕ್ ಬರುತ್ತಾ ಕೇಂದ್ರ ಸರ್ಕಾರ ಅನ್ನೋದು? ಜೊತೆಗೆ ಫ್ರೀ ಬೀಸ್ ಸರ್, ಪ್ಲೀಸ್ ಇದು ಸರ್. ದೆನ್ ಫ್ರೀ ಬೀಸ್ಗೆ ಆರ್ ಸ್ಪೆಂಡಿಂಗ್ ಮೋರ್ ದನ್ 59,000 crores per year ಸರ್. ಸೊ ಎಲ್ಲೋ ಒಂದ್ ಕಡೆ ಎಲ್ಲ ಬಂದಾಗ ಇದೆಲ್ಲ ನೋಡಿದಾಗ ಹೇಗೆ ಅನ್ಸುತ್ತೆ ನಿಮಗೆ? ಕರ್ನಾಟಕ 1 ರೂಪಾಯಿ ನಾವು ಕೇಂದ್ರಕ್ಕೆ ತೆರಿಗೆ ಕಟ್ಟಿದ್ರೆ ನಮಗೆ ವಾಪಸ್ ಬರೋದು 13 ಪೈಸಾ. ರಿಪೀಟ್ ಮಾಡ್ತೇನೆ, ಯಾಕಂದ್ರೆ ನಾವು 1000 ಬಾರಿ ಹೇಳಿದ್ರು ಕೆಲವರಿಗೆ ಅದು ಕೇಳಿಸೋದಿಲ್ಲ. ನಮ್ಮ ಧ್ವನಿ, ನಮ್ಮ ಭಾಷೆಯಲ್ಲಿ ಏನೋ ಸಮಸ್ಯೆ ಇದೆ. ಕರ್ನಾಟಕ ಕೇಂದ್ರಕ್ಕೆ 1 ರೂಪಾಯಿ ತೆರಿಗೆ ಕಟ್ಟಿದ್ರೆ ಕರ್ನಾಟಕಕ್ಕೆ ವಾಪಸ್ ಬರೋದು 13 ಪೈಸಾ. ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲಿಸ್ಟು 13 ಪೈಸಾ. ಬೇರೆ ರಾಜ್ಯಗಳು 1 ರೂಪಾಯಿ ಕಟ್ಟಿದ್ರೆ ಅವ್ರಿಗೆ 2 ರೂಪಾಯಿ ಕೊಡ್ತೀರಾ, 4 ರೂಪಾಯಿ ಕೊಡ್ತೀರಾ, ಕೆಲವು ರಾಜ್ಯಗಳಿಗೆ 7 ರೂಪಾಯಿ ಕೊಡ್ತೀರಾ. ಇದು ನ್ಯಾಯನ ಸ್ವಾಮಿ? ಅವ್ರಿಗೆ ಎಷ್ಟಾದ್ರೂ ಕೊಡಿ, ಇನ್ನೊಬ್ಬರ ಬಗ್ಗೆ ಅಸೂಯೆ ಕೊಡೋ ಮನುಷ್ಯ ನಾವಲ್ಲ. ಕನ್ನಡಿಗರ ಗುಣ ಅಲ್ಲ ಅದು. ನನ್ಗೆ ಇನ್ನೊಬ್ಬರ ಬಗ್ಗೆ ಅಸೂಯೆ ಇಲ್ಲ. ನಮ್ಮ ತೆರಿಗೆಯಲ್ಲಿ ನಮಗೆ ನ್ಯಾಯಸಮ್ಮತ ಪಾಲು ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಮಾನ್ಯ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಹೇಳಿದ್ದಾರೆ, ರೂಪಾಯಿಗೆ ರೂಪಾಯಿ ನಾವು ಕಟ್ಟೋ ತೆರಿಗೆ ನಮ್ಮ ರಾಜ್ಯಕ್ಕೆ ವಾಪಸ್ ಕೊಡಿ ಅಂತ ಅವರೇ ಭಾಷಣ ಮಾಡಿದ್ದಾರೆ. ವಿಡಿಯೋ ಇದೆ, ತಾವು ತೆಗೆದು ನೋಡಿ, ಇಲ್ಲ ಅಂದ್ರೆ ಕಳಿಸ್ಕೊಡ್ತೇನೆ. ನಾವು ರೂಪಾಯಿಗೆ ರೂಪಾಯಿ ನಮ್ಗೆ ವಾಪಸ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೇವೆ, ಕರ್ನಾಟಕದ ತೆರಿಗೆ ತಗೊಂಡು ಕೇಂದ್ರ ಸರ್ಕಾರನೂ ನಡೆಸಿ, ಬೇರೆ ರಾಜ್ಯಗಳಿಗೂ ಸಹಾಯ ಮಾಡಿ. ಯಾಕೆಂದ್ರೆ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇರೋರು. ಅನುಕೂಲ ಇರೋ ರಾಜ್ಯದಿಂದ ಬೇರೆ ರಾಜ್ಯಗಳಿಗೆ ಸ್ವಲ್ಪ ಸಹಾಯ ಆಗಬೇಕು ಅಂತ ಹೇಳುವಂತವರು. ಹಾಗಂತೇಳಿ ಚಿನ್ನದ ಮೊಟ್ಟೆ ಇಡೋ ಕೋಳಿ ಕತ್ತನ್ನೇ ಇಸಿಬಿಟ್ರೆ ನೀವು ನಾಳೆ ಎಲ್ಲಿಂದ ಬರುತ್ತೆ? ನಿಮ್ಗೆ ಉತ್ಪಾದನೆ ಆದ್ರೂ ಆಗ್ಬೇಕಲ್ಲ, ಆದಾಯ ಹುಟ್ಟಬೇಕಲ್ಲ. ನಂಬರ್ 1 ಆದಾಯ ಕೊಡ್ತಾ ಇರೋದು ನಾವು. ನಮ್ ಕತ್ತಿಸ್ಕೋದ್ರಿಂದ ದೇಶಕ್ಕೆ ಬರೋ ಆದಾಯನೇ ಕಡಿಮೆ ಆಗುತ್ತೆ. 13 ಪೈಸಾ ಒಂದು ರಾಜ್ಯಕ್ಕೆ, 7 ರೂಪಾಯಿ ಒಂದು ರಾಜ್ಯಕ್ಕೆ. ನಿಮ್ ಪ್ರಕಾರ ಇದು ನ್ಯಾಯನ? ಇದು ಸಂವಿಧಾನದ ಆಶಯನ? ಇದು ಫೈನಾನ್ಸ್ ಕಮಿಷನ್ಗೆ ಕಾನ್ಸ್ಟಿಟ್ಯೂಷನ್ ಹೇಳಿದ್ಯಾ ಇಷ್ಟ ಅನ್ಯಾಯ ಮಾಡಿ ಅಂತ ಹೇಳಿದ್ಯಾ? ಎರಡನೇದು, ನಿಮಗೆ ಬಹಳ ನಂಬಿಕೆ ಇದ್ದಂಗೆ ಕಾಣ್ತಾ ಇದೆ. ನನ್ಗೆ ಬಹುಶಃ ನಾನು ಕಣ್ಣು ಹಳದಿ ಇರ್ಬೇಕು. ನನಗೆ ಇವತ್ತು ಏನು ಎಲ್ಲಾ ಸಂಸ್ಥೆಗಳು ದೇಶದಲ್ಲಿ ಸ್ವಾಯತ್ತವಾಗಿ ಕೆಲಸ ಮಾಡ್ತಾ ಇದ್ದಾವೆ ಅಲ್ವಾ? ತಮ್ಮ ಪ್ರಕಾರ ಇಡಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದೆ, ಇನ್ಕಮ್ ಟ್ಯಾಕ್ಸ್ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದೆ, ಸಿಬಿಐ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದೆ, ಜುಡಿಷಿಯರಿ ಒಳಗಡೆ ಕೈ ಆಡಿಸ್ತಾ ಇಲ್ಲ, ಫೈನಾನ್ಸ್ ಕಮಿಷನ್ ಬಹಳ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದೆ, ಕೇಂದ್ರ ಸರ್ಕಾರದ ಅಣತಿಯಂತೆ ಹೆಜ್ಜೆ ಇಡ್ತಾ ಇಲ್ಲ ಅಂತ ತಾವು ನಂಬಿದ್ದೀರಾ ಅಂತ ಕಾಣುತ್ತೆ. ನನಗೆ ಇವತ್ತು ನಡೀತಾ ಇರೋ ವಿದ್ಯಮಾನಗಳು ಆ ರೀತಿ ಕಾಣ್ತಾ ಇದೆ. ಇವೆಲ್ಲ ಕೇಂದ್ರ ಸರ್ಕಾರದವರ ಅಣತಿಯಂತೆ ನಡೀತಾ ಇರ್ತಕ್ಕಂಥ. ಯಾವ ರಾಜ್ಯಕ್ಕೆ ಕೊಡಬೇಕು, ಯಾವ ರಾಜ್ಯಕ್ಕೆ ತೆಗಿಬೇಕು ಅನ್ನೋದು ಎಲ್ಲೋ ತೀರ್ಮಾನ ಆಗುತ್ತೆ. ಅದನ್ನ ಯಾರ ಬಾಯಲ್ಲಿ ಹೇಳಿಸ್ಬೇಕು ಅವ್ರ ಬಾಯಲ್ಲಿ ಹೇಳಿಸ್ತಾರೆ. ಇವೆಲ್ಲ ಅನ್ಯಾಯದ ಮರೆಮಾಚುವಂತ ಮುಖವಾಡಗಳು. ಇವೆಲ್ಲವೂ ಅನ್ಯಾಯವನ್ನ ಬಚ್ಚಿಡ್ತಕ್ಕಂತ ಮುಖವಾಡ. ನಾವು ಸತ್ಯ ಮಾತಾಡ್ತಾ ಇದ್ದೇವೆ. ನಮ್ಮ ರಾಜ್ಯಕ್ಕೆ ನಮ್ಮ ತೆರಿಗೆ, ಕನ್ನಡಿಗರ ದುಡಿಮೆ ಬೇರೆ ರಾಜ್ಯಗಳಿಗೆ ಸಿಗ್ತಾ ಇದೆ, ನಮಗೆ ಸಿಗ್ತಾ ಇಲ್ಲ. ನಮ್ಮ ಬೆವರಿನ ಪ್ರತಿಫಲ ಅದು ನಮ್ಮ ರಾಜ್ಯಕ್ಕೂ ಕೂಡ ಕೊಡಬೇಕು. ನಮ್ಮ ರಾಜ್ಯಕ್ಕೂ ಕೂಡ ಕೊಡಬೇಕು. ನಾವು ಕೇಳ್ತಾ ಇರೋದು ಯಾವುದೋ ಅವರ ಉಡುಗೊರೆ ಕೇಳ್ತಾ ಇಲ್ಲ, ಅವರಿಂದ ದಾನ ಕೇಳ್ತಾ ಇಲ್ಲ. ನಮ್ಮ ದುಡಿಮೆಯಲ್ಲಿ ನಮ್ಮ ಹಕ್ಕು, ನಮ್ಮ ಪಾಲನ್ನ ಕೊಡಿ ಅಂತ ಕೇಳ್ತಾ ಇದ್ದೇವೆ. ನಿರಂತರವಾಗಿ ರೀತಿ ಅನ್ಯಾಯ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಅಲ್ಲ,
ಕನ್ನಡಿಗರಿಗೆ ಅನ್ನೋದನ್ನ ದಯವಿಟ್ಟು ಮರೆಯಬೇಡಿ ಅಂತ ತಮ್ಮ ಇದೀಗ ಹೀಗೆ ಮುಂದುವರಿಸಿದರೆ ಸರ್ ನೀವು ಹೇಳ್ತಾರೆ ಆದ್ರೂ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಮಾಡಿ ಸರ್ ಅನುದಾನ ಬಿಡುಗಡೆ ಮಾಡಕ್ಕೆ ಈಗ ಆ ರೀತಿ ಬರ್ತಾ ಇಲ್ವಾ ಸರ್? ಸುಪ್ರೀಂ ಕೋರ್ಟ್ ನ ಏನು ತೀರ್ಪು ಅತಿ ಪ್ರಕಾರ ಬರ್ತಾ ಇದೆ. 2023ರಲ್ಲಿ ರಾಜ್ಯದಲ್ಲಿ ಅತ್ಯಂತ ತೀವ್ರ ಬರಗಾಲ ಮೂಡಿದಾಗ ನಾವು ಬರಗಾಲದಿಂದ ರೈತರ ಬೆಳೆ ಹಾನಿ ಆಗಿದೆ, ಕಾನೂನು ಪ್ರಕಾರವಾಗಿ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದರೂ ಕೂಡ ಕೇಂದ್ರ ಸರ್ಕಾರ ನಾವು ಸಲ್ಲಿಸಿದ ಮನವಿಗೆ ಪ್ರತಿಯಾಗಿ 1 ಪೈಸಾ ಬರ ಪರಿಹಾರವನ್ನ ಕೊಡಲಿಲ್ಲ. 1 ಪೈಸಾ ಬರ ಪರಿಹಾರವನ್ನ ರಾಜ್ಯಕ್ಕೆ ಕೊಡಲಿಲ್ಲ. ಇತಿಹಾಸದಲ್ಲಿ ಇಂಥ ಘಟನೆ ನಡೆದಿರಲಿಲ್ಲ. ನಾವು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ವಿ, ಗೃಹ ಸಚಿವರನ್ನ ಭೇಟಿ ಮಾಡಿದ್ವಿ, ಹಣಕಾಸು ಸಚಿವರನ್ನ ಭೇಟಿ ಮಾಡಿದ್ವಿ. ತಾವ್ ಹೇಳ್ತಾ ಇದ್ದೀರಲ್ಲ, ಯಾರು ನೀವು ಹೋಗೋದಿಲ್ಲ, ಸರಿಯಾಗಿ ಕೇಳೋದಿಲ್ಲ, ಫೋಟೋ ಬೇಕಾದ್ರೆ ಇವತ್ತು ಕೊಡ್ತೇನೆ ಇದೆ. ಎಲ್ಲಾರು ಭೇಟಿ ಮಾಡಿದ್ದಾರೆ. ಇನ್ನೊಂದು ಬಾರಿ ರಿಪೀಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.